ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇವತ್ತು ನಮ್ಮ ಬೋಟಲ್ಲಿ ನೋಡಿ ಬೇರೆ ತರದ ಮೀನು ಸಿಕ್ಕಿದೆ. ಇವತ್ತು ಈ ಮೀನಿನ ಸಾರು ಮಾಡ್ತಾರಂತೆ. ಈ ಮೀನಿಗೆ ಪಾರಿಜಾತ ಅಂತ ಕರೀತಾರಂತೆ. ನಿಮ್ಮೂರಲ್ಲಿ ಏನಾದರೂ ಹೆಸರಿದ್ರೆ ಒಂದೊಂದು ಕಮೆಂಟ್ ಹಾಕಿ. ಮತ್ತೆ ಯಾರೆಲ್ಲ ಈ ಮೀನು ತಿಂದವರು ಒಂದೊಂದು ಕಮೆಂಟ್ ಹಾಕಿ ಯಾವ ತರ ಆಗತ್ತಂತ. ನಾನಂತೂ ತಿನ್ಲೇ ಇಲ್ಲ, ನೀವೊಂದೊಂದು ಕಮೆಂಟ್ ಹಾಕಿ ಟೇಸ್ಟ್ ಒಳ್ಳೆ ಇರುತ್ತಾ ಇಲ್ಲ ಅಂತ. ಈ ಮೀನ್ ಸಿಗೋದು ಬಹಳ ಅಪರೂಪ. ಯಾಕೆ ಗೊತ್ತಾ? ಈ ಮೀನು ಇರೋದು ಒಂದು ಕಲ್ಲಿನ ಮೇಲೆ ಇರುತ್ತೆ, ಇಲ್ಲಾದ್ರೆ ಕಸ ಎಲ್ಲ ಇರುತ್ತಲ್ಲ, ಕಸ ಎಲ್ಲ ಬಳಿತಾ ಇರುತ್ತಲ್ಲ, ಅದ್ರೊಟ್ಟಿಗೆ ಆಡ್ತಾ ಇರುತ್ತೆ. ಅದ್ರಗೋಸ್ಕರ ಬಹಳ ಅಪರೂಪ ಈ ಮೀನ್ ಸಿಗೋದು. ಇವತ್ತು ಸಿಕ್ಕಿದೆಲ್ಲ, ಅದಕ್ಕೆ ಸಾರು ಮಾಡುವ ಅಂತ ಅವ್ರು ತೆಗ್ದು ಸಾರು ಮಾಡಿದೆ. ಏನಾದರೂ ಸ್ಪೆಷಲ್ ಮೀನ್ ಸಿಕ್ಕಿದ್ರೆ ಸಾರೇ ಮಾಡ್ತಾರೆ ಡೈರೆಕ್ಟ್ ಆಗಿ. ದೊಡ್ಡ ದೊಡ್ಡ ಮೀನೆಲ್ಲ ಸಿಕ್ಕಿದ್ರೆ, ಅಂಜಲ್ ಆ ಥರ ಎಲ್ಲ ಸಿಕ್ಕಿದ್ರೆ ಡೈರೆಕ್ಟ್ ಸಾರೆ, ಚಿಲ್ಲಿ ಸಾರೆ ಏನಾದರೂ ಮಾಡ್ತಾರೆ. ಈ ಮೀನಿನ ಬೆಲೆ ಎಷ್ಟಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನನ್ನ ಲೆಕ್ಕ 1 kg ಒಂದು 100-120 ಬೀಳ್ಬೋದೇನು ಅಷ್ಟೇ, ಸರಿಯಾಗಿ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ನಿಮ್ಮೂರಲ್ಲಿ ಈ ಮೀನಿಗೆ ಕೆಜಿಗೆ ಎಷ್ಟು ಬೆಲೆ ಇದೆ ಅಂತ ಒಂದು ಕಮೆಂಟ್ ಮಾಡಬಹುದು. ಮಸಾಲೆ ಎಲ್ಲ ನೀರಲ್ಲಿ ಹಾಕಿ ರೆಡಿ ಮಾಡ್ತಿದ್ದೇವೆ. ಇವಾಗ ಸಾರು ಮಾಡಲಿಕ್ಕೆ ನೀರೆಲ್ಲ ಹಾಕಿ ಮಸಾಲೆ ಎಲ್ಲ ನಾವು ರೆಡಿ ಮಾಡಿ ತಗೊಂಡು ಬರೋದು, ಅಂದರೆ ಅಂಗಡಿಯಿಂದ ತಗೊಂಡು ಬರೋದು, ನಾವೇ ರೆಡಿ ಮಾಡೋದಲ್ಲ. ಸುಮಾರು ಒಂದು 6 kg ಮಸಾಲೆ ಆ ಥರ ತಗೊಂಡು ಬರ್ತೀವಿ. 2-3 ದಿನ ಉಳಿಬೇಕಲ್ಲ, ಅದ್ರಗೋಸ್ಕರ. ಸಂಜೆ ಮಾಡಿದ ಸ್ಪೆಷಲ್ ರೆಡಿ ಆಗಿದೆ. ಊಟಿಗೆಲ್ಲ ಬರ್ತಾರೆ. ಈಗ ಒಂದು ಪೊಲೋ ಮಾಡಿ ಕೇಳಿ. ಒಂದು ಪಲಾವ್ ಪೊಲೋ ಮಾಡಿ ಕೇಳಿ. ಸ್ನೇಹಿತರೆ, ಪ್ಲೀಸ್ ಈ ಮೀನು ತಿಂದವರು ಒಂದೊಂದು ಕಮೆಂಟ್ ಹಾಕಿ ಯಾವ ತರ ಟೇಸ್ಟ್ ಇರುತ್ತೆ ಅಂತ. ನಾನು ತಿನ್ನಲ್ಲ ಈ ಮೀನು, ತಿನ್ಲೇ ಇಲ್ಲ. ಅಂದ್ರೆ ನಾನೀಗ ಒಳ್ಳೆ ಆಗಿದೆ, ಸೂಪರ್ ಆಗಿದೆ ಅಂದ್ರೆ ಆಮೇಲೆ ಯಾರಾದ್ರೂ ತಕೊಂಡು ಒಳ್ಳೆ ಆಗ್ಲಿಲ್ಲ ಆದ್ರೆ ಸರಿ ಆಗಲ್ಲ. ಅದ್ರಗೋಸ್ಕರ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಮೀನು ಒಳ್ಳೆ ಇರುತ್ತಂತ.